ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಸುರೇನಾ ಪ್ರಿಯಾಸ್ ಕನ್ನಡ ಲಾಗ್ಗೆ ಸ್ವಾಗತ. ನಾನು ಕೋಮಲ. ಫ್ರೆಂಡ್ಸ್, ಇದು ಬೀಗರೂಟಕ್ಕೆ ಸವಾರಿ ವಿಡಿಯೋ ಹಾಕಿದ್ನಲ್ಲ, ಅದ್ರ ಕಂಟಿನ್ಯೂಷನ್ ವಿಡಿಯೋ. ಇವಾಗ ನಾವು ಊಟ ಮುಗಿಸಿ ಓಡ್ತಾ ಇದ್ದೀವಿ. ಊಟ ತುಂಬ ಚೆನ್ನಾಗಿತ್ತು. ಹಾಗೆ ಒಂದು ಸ್ಮಾಲ್ ಬ್ರೇಕ್ ಸಿಕ್ತಂಗಾಯಿತು. ಹಾಗೆ ಒಂದು ಎಂಜಾಯ್ಮೆಂಟ್ ಇತ್ತು. ನಿಜ ಮ್ಯಾಮ್, ತುಂಬಾ ಖುಷಿ ಆಯ್ತು. ಫಂಕ್ಷನ್ಗೆ ಬಂದಿರೋದು ನಮ್ ಸರ್ ಅಂತೂ ನನ್ನ ನೋಡಿ ಕಲ್ತಿದ್ವಿ. ನಿಜ ಎಷ್ಟು ಖುಷಿ ಪಟ್ರು ಅಂದ್ರೆ ನಿಮ್ಮನ್ನ ನೋಡಿ ಏನ್ ಕಲ್ತಿದ್ವಿ ಗೊತ್ತಾ, ಹೆಂಗ್ ಕರಿಬೇಕು ಅನ್ನೋದು. ಇಲ್ಲಿ ಏನು ಗೊತ್ತಾ ಮ್ಯಾಮ್, ಚೆನ್ನಾಗಿ ಹೋಗ್ತಾರೆ VIP ಗಳು ಯಾರೇನ್ಗೆ ಅಂತ ಪ್ಲಾನ್. ನೀವು ನಾನು ಎಲ್ಲ ಊಟ ಮುಗಿಸಿ ವಾಪಸ್ ಸ್ಕೂಲಿಗೆ ಹೋಗ್ತಾ ಇದೀವಿ. ಇಲ್ಲ, ಸ್ಕೂಲ್ ಮುಗಿಸಿ ಬಂದಿದ್ದೀವಿ. ನಮ್ಮ ಲಗೇಜ್ ತಗೊಳಕ್ ಹೋಗ್ತಾ ಇದೀವಲ್ಲ, ಲಂಚ್ ಮುಗಿಸಿ ಈಗ ವಾಪಸ್ ಸ್ಕೂಲಿಗೆ ಹೋಗಿ ಬ್ಯಾಗ್ ತಗೊಂಡು ಮನೆಗೆ ಫೋಟೋ ನನಗೆ ಏನು ಆಫರು ಯಾವ್ದಾದ್ರು ಇದು ಮಾಡಿದಾಗ ರಿವಾರ್ಡ್ ಸಿಗುತ್ತಲ್ಲ, ಅದರಲ್ಲಿ 600 ಚಿಲ್ಲರೆಗೆ ಸಿಕ್ಕಿತ್ತು, ಕಡಿಮೆಗೆ ಸಿಕ್ಕಿತ್ತದ. ಯಾರು ಮಿಸ್ ಆಗಿದ್ದೀರಪ್ಪ ನೋಡ್ಕೊಳ್ಳಿ, ಯಾರು ಮಿಸ್ ಆಗಿದ್ದೀರಾ ಅಂತ. ಬಿಟ್ಬಿಟ್ಟು ಹೋಗ್ಬಿಟ್ಟವ. ಆಮೇಲೆ ದಾರಿ ಗೊತ್ತಿಲ್ದಾನೆ ಕೆರೆ ಬೇರೆ ಹತ್ರ ಇದೆ, ಕೆರೆ ಬೇರೆ ಹತ್ರ ಇದೆ, ದಾರಿ ಗೊತ್ತ. ಅಲ್ಲ, ಯಾರನ್ನಾರು ಬಿಟ್ಬಿಟ್ಟು ಹೋದ್ರೆ ಕೆರೆ ಹತ್ರ ಇದೆ, ಹಾರ್ಕೊಂಡ್ಬಿಟ್ಟವ್ರು. ಬಂದ್ರಪ್ಪ, ಆಲ್ ಆರ್ ಪ್ರೆಸೆಂಟ್. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಕೊಡಿ. ಹಾಗೆ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ ಲಾಸ್ಟ್ ವಿಡಿಯೋಸ್ನಲ್ಲಿ ಇದೇ ಥರ ಬ್ರಾಸ್ ಪೀಸನ್ನು ನಾನು ತೋರಿಸಿದ್ದೆ. ಸೊ ಅದನ್ನು ಗಿಫ್ಟ್ ಕೊಡೋಕೆ ತರಿಸ್ತೀನಿ ಅಂತ ಹೇಳಿದೆ. ಅದನ್ನು ನೋಡಿ ಲತಕ್ಕ ಕೂಡ ಇಷ್ಟಪಟ್ಟು ನನಗೂ ಒಂದು ಜೊತೆ ಹಾಕಿ ಅಂತ ಹೇಳಿದ್ರು. ಸೊ ಅವ್ರಿಗೂ ಕೂಡ ಒಂದು ಜೊತೆ ಆರ್ಡ್ರ್ ಮಾಡಿದೆ. ಆದರೆ ನಾವು ತರಿಸಿದ್ದು ಹ್ಯಾಂಟಿಕ್ ಪೀಸು, ಬಟ್ ಇದು ಹ್ಯಾಂಟಿಕ್ ಪೀಸ್ ಅಲ್ಲ. ಸೊ ನಾನು ನೋಡೋಣ ಅಂದ್ಬಿಟ್ಟು ಇದು ರಿಟರ್ನ್ ಇತ್ತು. ನಾನು ತರಿಸಿದ ಹ್ಯಾಂಟಿಕ್ ಪೀಸಲ್ಲಿ ರಿಟರ್ನ್ ಇರಲಿಲ್ಲ, ರೀಪ್ಲೇಸ್ಮೆಂಟ್ ಇತ್ತು. ಆದರೆ ಇದನ್ನು ಆರ್ಡ್ರ್ ಮಾಡಿದ್ನಲ್ಲ, ಇದಕ್ಕೆ ರೀಪ್ಲೇಸ್ಮೆಂಟ್ ವಿತ್ ರಿಟರ್ನ್ ಕೂಡ ಇತ್ತು. ಹಾಗಾಗಿ ನೋಡೋಣ ಹೇಗೂ ರಿಟರ್ನ್ ಇದೆಯಲ್ಲ, ರಿಟರ್ನ್ ಚೆನ್ನಾಗಿ ಬಂದಿಲ್ಲ ಅಂದರೆ ರಿಟರ್ನ್ ಹಾಕಿದ್ರಾಯ್ತು ಅನ್ನೋ ಧೈರ್ಯದ ಮೇಲೆ ಲತಕ್ಕನ್ನು ಕೇಳ್ದೇ ನಾನು ಆರ್ಡ್ರ್ ಮಾಡಿದ್ದೆ ಯಾವ ಥರ ಬೇಕು ಅಂತ. ಆದರೆ ಬಟ್ ಇದು ತುಂಬ ಸೀರಿಯಸ್ಲಿ ಚೆನ್ನಾಗಿ ಬಂದಿದೆ. ಸೊ ಅದು ಹ್ಯಾಂಟಿಕ್ ಕಲರು, ಇದು ಪ್ಯೂರ್ ಬ್ರಾಸ್ ಕಲರೇನೆ. ನಮ್ಮನೆಯವ್ರಿಗಂತೂ ತುಂಬ ಇಷ್ಟ ಆಯಿತು. ನೀನು ಹ್ಯಾಂಟಿಕ್ ಪೀಸ್ ಯಾಕೆ ತರಿಸ್ದೆ, ಬ್ರಾಸ್ ಪೀಸ್ ಈ ಥರದ್ದೇ ತರಿಸ್ಬೇಕಾಗಿತ್ತು, ಇದೇ ಚೆನ್ನಾಗಿದೆ ಅದಕ್ಕಿಂತ ಅಂತ ಹೇಳಿ ಇದು ಮಾಡ್ತಾಯಿದ್ರು. ಸೊ ಹಾಗಾಗಿ ಬಿಡಿ, ಹೇಗೂ ನಾನು ತರಿಸ್ಬೇಕು ಅಂತ ಇದ್ದೆ ಅಲ್ವಾ ಅಂತೇಳಿ ಸದ್ಯಕ್ಕೆ ನನಗೆ ಇವಾಗಂತ ತಂದು ಕೊಡ್ತಾಯಿಲ್ಲ, ಹೇಗೂ ತಂದಿದ್ದಿತ್ತಲ್ಲ ಅದು ನಾನು ಇಟ್ಕೊಳಕ್ಕಾಗುತ್ತೆ ಅಂತ ಹೇಳಿ ಅದಕ್ಕಿರಲಿ, ಇದು ಇನ್ನೊಂದು ಪೀಸ್ ಹಾಕ್ಬಿಡಿ ಯಾವಾಗಲಾದ್ರೂ ಅಂತ ಹೇಳ್ಬಿಟ್ಟು ಇವ್ರಿಗೆ ಹೇಳಿ ಸರಿ ಇದನ್ನು ಲತಕ್ಕಂಗೆ ಕೊಟ್ವಿ. ಸೂಪರಾಗಿ ಬಂದಿತ್ತು. ಸೊ ಸಖತ್ತಾಗಿದೆ. ಇದು ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.